ನಾಳೆ ಹುಣ್ಣಿಮೆ ಮುಗೀತಲ್ವ, ಅದಾದ ನಂತರ ಪಕ್ಷ ಮಾಸ ಸ್ಟಾರ್ಟ್ ಆಗ್ತಾ ಇದೆ. ಸೊ ಪಕ್ಷ ಮಾಸ ಅಂದರೆ ಏನು ಅಂದರೆ ಇಟ್ಸ್ ಅ ಪೋರ್ಟಲ್. ನಮ್ಮ ಪೂರ್ವಜರಿಗೆ ನಮಗೆ ಒಂದು ಎನರ್ಜಿ ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಇಟ್ಸ್ ಅ ಡೋರ್ ವೇ, ಪಾತ್ ವೇ ಥರ. ಸೊ ದೇ ವಿಲ್ ಬಿ ವೆರಿ ಕ್ಲೋಸ್ ಟು ಅಸ್ ಅನ್ನೋ ಥರ. ಸೊ ಈ ಸಮಯದಲ್ಲಿ ತರ್ಪಣ ಬಿಡೋದು ಅಥವಾ ಪೂಜೆ ಮಾಡೋದು ಇದೆಲ್ಲ ಮಾಡ್ತಾರೆ ಈ 15 ಡೇಸಲ್ಲಿ. ನೆಕ್ಸ್ಟ್ ಅಮಾವಾಸ್ಯೆ ಇರುತ್ತೆ, ಮಹಾಲಯ ಅಮಾವಾಸ್ಯೆ ಇರುತ್ತೆ 21ನೇ ತಾರೀಕು. ಸೊ ಅವತ್ತಿನ ದಿನ ಅಮಾವಾಸ್ಯೆ ರಿಚುವಲ್ ಮಾಡ್ತೀವಿ ನಾವು. ಅಲ್ಲಿ ತನಕ ಈ 15 ಡೇಸಲ್ಲಿ ಪೂಜೆ ಮಾಡೋರು, ತರ್ಪಣ ಬಿಡೋರೆಲ್ಲ ಬಿಡ್ತಾರೆ, ಕರೆಕ್ಟಾ? ಹೋಲ್ ಪೂರ್ವಜರಿಗೆಲ್ಲ ನೆನಪಿಸ್ಕೊಂಡು. ಸೊ ಈ ಸಮಯದಲ್ಲಿ ನೀವೇನು ಮಾಡಬೇಕು? ಈ ಸಮಯದಲ್ಲಿ ಸಿಂಪಲಾಗಿ ಕೆಲವು ಟಿಪ್ಸ್ನ ಅಥವಾ ರೆಮಿಡಿನ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಮೊದಲನೇದಾಗಿ, ದಕ್ಷಿಣ ಭಾಗದಲ್ಲಿ, ನಿಮ್ಮ ಮನೆಯ ದಕ್ಷಿಣ ಭಾಗದಲ್ಲಿ, ಮನೆ ಒಳಗಡೆ ಆದರೂ ಸರಿ, ಮನೆ ಹೊರಗಡೆ ಆದರೂ ಸರಿ, ದೀಪವನ್ನು ಹಚ್ಚಿ. ಸೊ ದಟ್ ಮೀನ್ಸ್ ಯು ಆರ್ ಶೋಯಿಂಗ್ ದಟ್ ಗ್ರ್ಯಾಟಿಟ್ಯೂಡ್, ಕನೆಕ್ಟಿವಿಟಿ, ಬ್ಲೆಸ್ಸಿಂಗ್ಸ್ನ ಪಡ್ಕೊಳಕ್ಕೆ ಮಾಡ್ತಾ ಇದ್ದೀರಾ. ಪೂರ್ವಜರಿಗೆ ಒಂದು ಸಂಕೇತವಾಗಿ ಅವ್ರಿಗೆ ಕೃತಜ್ಞತೆ ಅಥವಾ ಒಂದು ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ಳೋಕ್ಕೆ ದೀಪ ಹಚ್ತೀರಾ. ಸಂಜೆ ದೀಪ ಹಚ್ಚಿ ದಕ್ಷಿಣ ಭಾಗದಲ್ಲಿ ದೀಪ ಹಚ್ಚಿಡಿ. ಡೈಲಿ ಮಾಡಿ, ಇಲ್ಲಿಂದ ಮಹಾಲಯ ಅಮಾವಾಸ್ಯೆ 15 ಡೇಸ್ವರೆಗೂ ಮಾಡ್ತಾ ಬನ್ನಿ. ಅರ್ಥ ಆಗ್ತಾ ಇದೆಯಾ? ಒಂದು ದೀಪ ಹಚ್ಚಿ ಸಾಕು. ಪ್ರೇ ಮಾಡ್ಕೊಳ್ಳಿ, ದೊಡ್ಡವ್ರನ್ನೆಲ್ಲ ನೆನಪಿಸ್ಕೊಳ್ಳಿ, ಬ್ಲೆಸ್ಸಿಂಗ್ಸ್ ಪಡ್ಕೊಳ್ಳಿ. ಯಾವುದೇ ಬ್ಲಾಕೇಜಸ್, ಯಾವುದೇ ತಪ್ಪು ಏನೇ ಎಲ್ಲ ಕ್ಲಿಯರ್ ಆಗಲಿ, ಫರ್ಗಿವ್ ಮಾಡಿ ಅಂತೆಲ್ಲ ಕೇಳ್ಕೊಳ್ತಾ ಮಾಡಿ. ಪ್ರತಿದಿನ ದೀಪ ಹಚ್ಚಿ. ಮಾಮೂಲಿ ಯಾವುದಾದ್ರೂ ಮಣ್ಣಿನ ದೀಪ, ಯಾವುದಾದ್ರೂ ದೀಪ ಸರಿನಾ, ಒಂದು ಬತ್ತಿ ಇಟ್ಬಿಟ್ಟು ದೀಪ ಹಚ್ಚಿ. ರಾತ್ರಿ ಎಲ್ಲಿವರೆಗೂ ಉರಿಯುತ್ತೆ. ನೆಕ್ಸ್ಟ್ ಡೇ ಮತ್ತೆ ಸಂಜೆ ಹತ್ತಿ. ಈ ಥರ ಡೈಲಿ ಮಾಡ್ತಾ ಬನ್ನಿ. ಮೊದಲನೇ ರೆಮಿಡಿ. ಎರಡನೇದು, ಸೊ ದೊಡ್ಡವ್ರಿಗೆ ಪೂಜೆ ಮಾಡಿ. ಒಂದು ಪೂಜೆ ಮಾಡೋಂಥದ್ದು, ಇನ್ ಕೇಸ್ ನೀವು ಮಾಡೋಂಥ ಪರಿಸ್ಥಿತಿಲಿಲ್ಲ ಅಥವಾ ನೀವು ಮಾಡೋ ಅಭ್ಯಾಸ ಇಲ್ಲ, ಆ ಥರ ಒಂದು ಫಾಲೋ ಮಾಡಿಲ್ಲ ನಿಮ್ಮ ಇದರಲ್ಲಿ ಅಂದರೆ ನೋ ಪ್ರಾಬ್ಲಮ್. ಜಸ್ಟ್ ರಿಮೆಂಬರ್, ಈ 15 ಡೇಸಲ್ಲಿ ಅಟ್ಲೀಸ್ಟ್ ದಿನಕ್ಕೊಂದು ಬಾರಿ ಅವ್ರನ್ನ ನೆನಪಿಸ್ಕೊಳ್ಳಿ. ನಿಮ್ಗೆ ಯಾರ್ಯಾರೆಲ್ಲ ಗೊತ್ತಿದ್ದಾರೆ, ಅಜ್ಜಿ, ತಾತ, ಮುತ್ತಾತ ಯಾರೆಲ್ಲ ಗೊತ್ತಿದ್ದಾರೆ, ಅವ್ರು ಯಾರು ಗೊತ್ತಿಲ್ಲ ಅಂದರೂ ಜಸ್ಟ್ ಸ್ಟಿಲ್ ನೆನಪಿಸ್ಕೊಳ್ಳಿ ಅವ್ರನ್ನ. ಅಥವಾ ಅವ್ರ ಫೋಟೋ ಇರುತ್ತೆ, ಫೋಟೋಗೆ ಪ್ರೇ ಮಾಡಿ, ಟಚ್ ಮಾಡಿ, ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ಳಿ. ಯಾವುದೇ ಒಂದು ತಪ್ಪುಗಳಾಗಿದ್ರೆ ಅದೆಲ್ಲ ಕ್ಷಮಿಸಿ ಅಂತ ಕೇಳ್ಕೊಳ್ಳಿ ಆ್ಯಂಡ್ ಆಶೀರ್ವಾದನ ಪಡ್ಕೊಳ್ಳಿ. ಸೊ ಈ ಒಂದು 15 ಡೇಸ್ ಪೂರ್ವಜರ ಒಂದು ಕನೆಕ್ಟಿವಿಟಿ ತುಂಬ ಇರುತ್ತೆ ನಮ್ಮ ಜೊತೆ. ಸೊ ಈ ಸಮಯದಲ್ಲಿ ಅವರನ್ನು ನೆನಪಿಸ್ಕೊಳ್ಳಿ, ಅವರೆಲ್ಲರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಸೊ ದ್ಯಾಟ್ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ.